ನಾಡು ಕಂಡ ರಾಷ್ಟ್ರ ಕಂಡ ಶ್ರೇಷ್ಠ ಕವಿ, ಚಿಂತಕರು, ಲೇಖಕರು, ನಾಟಕಕಾರರು, ವಿಶೇಷವಾಗಿ ವಿಮರ್ಶಕರು ಆಗಿ ಇಡೀ ರಾಷ್ಟ್ರದ ವಿಶ್ವದ ಸಾಹಿತ್ಯವನ್ನ ಉದ್ದೀಪನಗೊಳಿಸಿದಂಥವ್ರು. ರೈತನಿಂದ, ಕೂಲಿ ಕಾರ್ಮಿಕನಿಂದ, ಕೆಳಸ್ತರದ ಶೋಷಿತ ಸಮಾಜದ ವ್ಯಕ್ತಿಯಿಂದ ಆರಂಭಗೊಂಡು ಎಲ್ಲ ವರ್ಗದ ಜನರ, ಎಲ್ಲ ಸ್ತರದ ಜನರ ಬದುಕು ಹಸನಾಗಬೇಕು, ಎಲ್ಲರ ಬದುಕು ಸಮಾನಾಂತರವಾಗಿ ಸಾಗಬೇಕು, ಸಮಾಜ ನಿರ್ಮಾಣಗೊಳ್ಳಬೇಕು, ನಾವೆಲ್ಲ ಬಹಳ ಮುಖ್ಯವಾಗಿ ವಿಶ್ವಮಾನವರಾಗಬೇಕು. ಹುಟ್ಟಿನಿಂದ ವಿಶ್ವಮಾನವರಾದಂಥ ಮಗು ಮತ್ತೆ ಬೆಳೆಯುವ ಹಂತದಲ್ಲಿ ಧರ್ಮದ ಸಂಕೋಲೆಯಲ್ಲಿ, ಜಾತಿ ಸಂಕೋಲೆಯಲ್ಲಿ, ಕ್ರೌರ್ಯ, ಅಸಹಿಷ್ಣುತೆ ಇಂಥ ಎಲ್ಲ ವಿಚಾರಗಳ ಮೂಲಕ ಅವನು ಮತ್ತೆ ಕುಬ್ಜನಾಗ್ತಾ ಇದ್ದಾನೆ. ಅವನನ್ನು ಮತ್ತೆ ವಿಶ್ವದ ವಿಶ್ವಮಾನವನ್ನಾಗಿ ಇಡೀ ವಿಶ್ವವೇ ನಮ್ದು, ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಬರುವಂಥ ರೀತಿಯಲ್ಲಿ ತಮ್ಮ ಸಾಹಿತ್ಯದ ದೂರದೃಷ್ಟಿಯ ಮೂಲಕ ಒಂದು ದರ್ಶನವನ್ನು ಕೊಟ್ಟಂಥವರು ಕುವೆಂಪು ಅವರು. ಕುವೆಂಪು ಕನಸಿದ ಕನ್ನಡ ನಾಡು, ಅವರು ಹಾಕಿಕೊಟ್ಟಿರುವಂಥ 10 ಹಲವು ಕಾವ್ಯದ ಅಥವಾ ಸಾಹಿತ್ಯದ ಸಂದೇಶಗಳು ನಿಜಕ್ಕೂ ಇವತ್ತಿನ ಸಮಕಾಲೀನ ಸಮಾಜದ ಸಮಸ್ಯೆಗಳಿಗೆ, ಇವತ್ತು ಯುದ್ಧವನ್ನ ಎದುರು ನೋಡ್ತಾ ಇದ್ದೀವಿ, ಧರ್ಮದ ಒಂದು ವೈರುಧ್ಯಗಳನ್ನ ಗಮನಿಸ್ತಾ ಇದ್ದೀವಿ, ನಮ್ದು ಶ್ರೇಷ್ಠ ಇನ್ನೊಬ್ಬರು ಕನಿಷ್ಠ ಎನ್ನುವ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಇವತ್ತು ಹೆಚ್ಚು ಕ್ಷೋಭೆಗಳಾಗ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಅಂದ್ರೆ ದ್ವೇಷ ಭಾಷಣವನ್ನು ತಡೆಗಟ್ಟಬೇಕು ಅನ್ನೋ ಕಾಯ್ದೆ ತರುವಂತ ಮಟ್ಟಿಗೆ ಇವತ್ತು ನಮ್ಮ ನಾಡು, ನಮ್ಮ ದೇಶ ಇವತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಬಹುಶಃ ಇಂಥ ಒಂದು ಸಂದರ್ಭಕ್ಕೆ ಕನ್ನಡಿಯನ್ನ ಹಿಟ್ಟ ಹಾಗೆ ಕುವೆಂಪು ಅವರ ಸಂದೇಶಗಳು ಇವತ್ತು ನಮಗೆ ದಾರಿದೀಪವಾಗಬೇಕಾಗಿದ್ದಾವೆ. ಅವರ ಪ್ರತಿಯೊಂದು ನುಡಿಗಳು, ಅವರ ಪ್ರತಿಯೊಂದು ನುಡಿ ದೀಪ ನಮ್ಮೆಲ್ಲರ ದಾರಿದೀಪವಾಗಬೇಕಾಗಿದೆ. ಬಹುಶಃ ಕುವೆಂಪು ಅವರು ಎಷ್ಟರ ಮಟ್ಟಿಗೆ ಈ ಕನ್ನಡ ನಾಡನ್ನು ಅವರೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯದ ಮೂಲಕ ಒಂದಷ್ಟು ವಿಚಾರಗಳನ್ನು ಅವಲೋಕನವನ್ನು ಮಾಡುತ್ತಾ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥವ್ರು. ಅದಕ್ಕಿಂತ ಬಹಳ ಮುಖ್ಯವಾಗಿ ಕುವೆಂಪು ನಮಗೆ ಮುಖ್ಯವಾಗುವಂಥದ್ದು ನಮ್ಮೆಲ್ಲರಲ್ಲಿ ನಾಡು ನುಡಿಯ ಬಗ್ಗೆ ಪ್ರೇಮವನ್ನ, ಪ್ರೀತಿಯನ್ನ ಅವರು ಇಮ್ಮಡಿಗೊಳಿಸಿದಂಥ ರೀತಿ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಯಾವ ಕಾಲಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕದ ಕನ್ನಡಿಗರಲ್ಲಿ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳುವಂಥವರು ಕುವೆಂಪು ಅವರು. ಕನ್ನಡವೆನೆ ಕುಣಿದಾಡುವುದೆನ್ನೆದೆ, ಕನ್ನಡವೆನೆ ಕಿವಿ ನಿಮಿರುವುದು. ಕೇಳಿದಿರಲ್ವ ಮಕ್ಕಳೇ? ನೀವು ಕೇಳಿದಿಲ್ಲ ಗೊತ್ತು, ನಮ್ಗಿತ್ತು ಪಾಠ. ನಮಗೆ ಆ ಒಂದು ಮಾತುಗಳನ್ನ ಕೇಳಿದಾಗ ತುಂಬಾ 3-4 ಸಾಲಿನಲ್ಲಿ ನಮ್ಮ ಇದೇ ಊರಲ್ಲಿ ಓದ್ತಿದ್ದಾಗ ನನಗೆ ಬಾರಿಸು ಕನ್ನಡ ಡಿಂಡಿಮ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಬಾರಿಸು ಕನ್ನಡ ಡಿಂಡಿಮ ಏನೋ ಇದೆ ಅಂತೇಳಿ ಒಂದ್ ರೀತಿ ಪುಳಕ. ಈ ಭಾಷೆನಲ್ಲಿ ಅಷ್ಟೊಂದು ಸತ್ವ ಇದೆ ಅಂತೇಳಿ ನಾನು ಮುಂದೆ ಅದನ್ನ ಮನಗಂಡ ಬಂದೆ. ಈ ಕನ್ನಡದ ಸಂಸ್ಕೃತಿ ಬಗ್ಗೆ ಬೇರೆ ಬೇರೆ ಕಥೆಗಳಿದ್ದಾವೆ. ನೀವು ಪುಣ್ಯಕೋಟಿಯ ಹಾಡನ್ನ ಕೇಳಿರ್ಬೇಕು, ಗೋವಿನ ಹಾಡು ಪದ್ಯ ಕೇಳಿದಿರಾ? ಅದಿಲ್ಲ ಅನ್ಸುತ್ತೆ. ಬಹುಶಃ ನನಗನ್ಸುವಂಥದ್ದು ನಮ್ಮ ಕನ್ನಡಕ್ಕೆ ಒಂದು ಸಾಂಸ್ಕೃತಿಕ ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಆ ಪರಂಪರೆಗೆ ಒಂದು ದೊಡ್ಡ ನಿದರ್ಶನವಾಗುವಂಥದ್ದು ಗೋವಿನ ಹಾಡು ಪದ್ಯ. ಈ ಕನ್ನಡದ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾದಂಥದ್ದು ಅನ್ನೋದಕ್ಕೆ ಆ ಗೋವಿನ ಹಾಡಿನ ಬರುವಂಥ 10 ಸಾಲುಗಳು ನಮ್ಮ ಮನಸ್ಸನ್ನು ಇವತ್ತು ನನಗೆ ಒಂದು ನೆನೆಸ್ಕೊಂಡಿರೋ ಒಂದು ರೀತಿ ಭಾವ ಪರವಶನ ಆಗ್ತದೆ. ಅಷ್ಟರ ಮಟ್ಟಿಗೆ ಒಂದು ಕವಿತೆಯ ಸಾಲುಗಳು ವಿದ್ಯಾರ್ಥಿಗಳ ಮನಸ್ಸನ್ನು ಮುಟ್ತಾ ಇದ್ವು. ಯಾಕೆ ಮಾತನ್ನು ಹೇಳ್ತಿದ್ದೀರಿ ಅಂತಂದ್ರೆ, ನಾವು ಇಂಗ್ಲಿಷ್ ಮಾಧ್ಯಮವನ್ನು ಓದ್ಬೋದು, ಹಿಂದಿಯನ್ನು ಕಲಿಬಹುದು, ಫ್ರೆಂಚ್ ಇರ್ಬೋದು, ಅವಕಾಶಗಳು ತುಂಬ ಇದ್ದಾವೆ. ಆದರೆ ಮಾತೃಭಾಷೆಯಲ್ಲಿ ಓದಿದಾಗ ಮಾತೃಭಾಷೆಯಲ್ಲಿ ಅದು ಅರ್ಥವಾಗುವಂಥ ರೀತಿ ಬೇರೆ ಭಾಷೆಯಲ್ಲಿ ಆಗೋದಿಲ್ಲ. ಬಹುಶಃ ನಮ್ಮ ಗೋವಿನ ಹಾಡು
ಆ ಹಾಡುಗಳ ಸಾಲನ್ನು ಕೇಳ್ತಾ ಇದ್ರೆ ಅಲ್ಲಿ ಬರುವಂತ ಒಂದು ಗೋವು ತಾನು ಹುಲಿಗೆ ಆಹಾರವಾಗುವಂತ ಸಂದರ್ಭದಲ್ಲಿ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳದೆ ಒಂದು ವಿನಂತಿಯನ್ನ ಮಾಡುತ್ತೆ. ಹುಲಿಯ ಹತ್ರ ವಿನಂತಿಯನ್ನ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹುಲಿ, ನನ್ಗೊಂದು ಅವಕಾಶ ಕೊಡು, ಊರಿನ ಒಳಗಡೆ ನನ್ನ ಕರು ಇದೆ, ಆ ಕರುಗೆ ಮೊಲೆಯುಣಿಸಿ ಅದಕ್ಕೆ ತಲೆ ನೇವರಿಸಿ ನಾನು ಮತ್ತೆ ಬಂದು ನೀನು ಸೇರ್ತೀನಿ, ಅವಾಗ ಬೇಕು ನೀನು ತಿನ್ಬೋದು ಅಂತ ಹೇಳುತ್ತೆ. ಅವಾಗ ಪ್ರಶ್ನೆ ಆಗ್ತದೆ ಹುಲಿ. ಅವಾಗ ಹೇಳುವಂತದ್ದು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದ್ದು ಹುಲಿ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಕರ್ನಾಟಕದ ಪರಂಪರೆ ಇದೆಯಲ್ಲ, ಇಲ್ಲಿ ಮನುಷ್ಯರಷ್ಟೇ ಅಲ್ಲ, ಈ ನೆಲದಲ್ಲಿ ನಡೆದಾಡ್ತಾ ಇದ್ದ ಪ್ರಾಣಿಗಳು ಕೂಡ ಸತ್ಯವಾಕ್ಯಕ್ಕೆ, ಸತ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ವು ಅನ್ನೋದಕ್ಕೆ ಅಂತ ಒಂದು ಶ್ರೇಷ್ಠ ನಿದರ್ಶನ ನಮ್ಮ ಜನಪದ ಕಾವ್ಯದಲ್ಲಿ ಕೇಳುವಂಥದ್ದು ಗೋವಿನ ಹಾಡಿನ ಪರಿಕಲ್ಪನೆ. ಬಹುಶಃ ನಾನು ಅವಾಗಲೇ ಒಂದು ಮಾತನ್ನು ಹೇಳಿದೆ, ಮಾತೃಭಾಷೆ ಬಹಳ ಮುಖ್ಯ ಅನ್ನೋದಕ್ಕೆ ನಾವೆಲ್ಲ ನಮ್ಮ ಮನಸ್ಸಿನ ಭಾವನೆಗಳನ್ನ ಮಾತೃಭಾಷೆಯಲ್ಲಿ ಹೇಳಿದಾಗ ಹೆಚ್ಚು ಅರ್ಥ ಆಗುತ್ತೆ ಅಂತ ಮಾತನ್ನು ಹೇಳಿದೆ. ಅದಕ್ಕೆ ಯಾವಾಗಲೂ ಕನ್ನಡವನ್ನ ನಾವು ನೆಲದ ಭಾಷೆ, ಮಾತೃಭಾಷೆ, ತಾಯಿ ಭಾಷೆ ಅಂತ ಹೇಳ್ತೀವಿ. ಈ ಕನ್ನಡ ಇದೆಯಲ್ಲ, ಇದು ನಾನು ಬಂದಿರುವಂಥದ್ದು, ನನಗೆ ಅದು ಕರುಳ ಬಳ್ಳಿಯ ಸಂಬಂಧ. ಕರುಳ ಬಳ್ಳಿಯ ಸಂಬಂಧ. ಕನ್ನಡ ನನಗೆ ನನ್ನ ತಂದೆ ತಾಯಿಗಳಿಂದ ಬಂದಿದೆ. ಅದಕ್ಕೆ ಹೊಸದಾಗಿ ಕಷ್ಟಪಡೋ ಅಗತ್ಯ ಏನಿಲ್ಲ ಕನ್ನಡ ಕಲೀಲಿಕ್ಕೆ. ಅದರ ಸಾಫ್ಟ್ವೇರ್ ನಮ್ಮ ಒಳಗಡೆ ಆಲ್ರೆಡಿ ಇದೆ, ನಾವು ಅದನ್ನು ಪ್ರಯತ್ನ ಮಾಡಬೇಕಷ್ಟೆ. ಬಹುಶಃ ಮಾತೃಭಾಷೆಯಲ್ಲಿ ಎಲ್ಲ ವಿಚಾರಗಳು ನಮ್ಮ ಮಕ್ಕಳಿಗೆ ಸಿಗಬೇಕು, ನಮ್ಮ ಜನರಿಗೆ ಸಿಗಬೇಕು. ಆಡಳಿತ ಭಾಷೆ ಕನ್ನಡ ಆಗಬೇಕು, ಶಿಕ್ಷಣದ ಭಾಷೆ ಕನ್ನಡ ಆಗಬೇಕು ಅಂತೇಳಿ ಬಹಳ ದೊಡ್ಡ ಕನಸನ್ನು ಕಂಡಂಥವರು ಕುವೆಂಪು. 50-60ರ ದಶಕದಲ್ಲೇ ಮೈಸೂರಿನ ಮಹಾರಾಜ ಕಾಲೇಜಿನ ಅಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗುವ ಸಂದರ್ಭಕ್ಕೆ BA ತರಗತಿಗಳಲ್ಲಿ ಕನ್ನಡ ಪಠ್ಯವನ್ನ ಅಥವಾ ಕನ್ನಡ ಮಾಧ್ಯಮವನ್ನ ಬಹಳ ಕಡಿಮೆ ಅವಧಿನಲ್ಲಿ ಪದವಿ ಹಂತದಲ್ಲಿ